ಈ ಅಭಿಮನ್ಯು ಅಂತ ಏನು ಹೇಳ್ತಾರೆ, ಕಾಡು ದಾಟಿ ಹೊರಗೆ ಪಕ್ಕದಲ್ಲಿ ಜಮೀನಿಗೆ ಭತ್ತದ ಜಮೀನಿಗೆ ಹೋಗ್ಬಿಟ್ಟಿದೆ. ಹೀಗೆ ಗುಂಡು ಹೊಡೆದ್ಬಿಟ್ರು. ಹೊಟ್ಟೆಲಿ ಗದ್ದೆನೆಲ್ಲ ಚೆಲ್ಲಾಡ್ಬಿಟ್ಟಿದೆ. ಅವ್ರು ಬರ್ತಾರೆ ಅಂತ ಹೇಳಿದರೆ ರೇಂಜ್ ಆಫೀಸರ್ಸ್ ಎಲ್ಲ 2 ದಿವಸ ನಿದ್ರೆ ಮಾಡ್ತಿರಲಿಲ್ಲ. ನಾನು ಅವ್ರ ಶಿಷ್ಯ, ಅವ್ರು ನನಗೆ ಗುರು. ಅವರಿಂದ ನಾನು ಕಲ್ತವನು ನೀತಿ ನಿಯತ್ತು. ಸೊ ಈಗ ಈ ಮನಸ್ಸು ಬರ್ತಿರೋದು, ಇದಕ್ಕೆ ಬರಬಹುದು. ಸೊ ಇವನಿಂದ ನನಗೆ ಸಹಾಯ ಆಗ್ತಾ ಉಂಟು ಅಂತ ಹೇಳೋದನ್ನ ನಾವು ಅರ್ಥ ಮಾಡ್ಬೋದು. ಅಷ್ಟು ಅರಣ್ಯ ಇಲಾಖೆಗೆ ಸೇರಿಲ್ಲ ಇದರಲ್ಲಿ. ನಾನು ಆ್ಯಕ್ಚುಲಿ ಹುಣಸವಾಡಿ ಅಂತೇಳಿ ಒಂದು ಹಾಸ್ಪಿಟ್ಲಲ್ಲಿ, ಇಲ್ಲಿ ನಂದಿನಾಥಪುರ ಅಂತ ಹೇಳ್ತೀವಲ್ಲ, ದಾರಿಯಲ್ಲಿ ಹುಣಸವಾಡಿ ಸರ್ಕಲ್ ಅಂತೆಲ್ಲ ಸಿಗ್ತದಲ್ಲ, ಪಿರಿಯಾಪಟ್ಟಣ ಕುಶಾಲನಗರ ಮಧ್ಯ, ಅಲ್ಲಿ ಆಸ್ಪತ್ರೆಯಲ್ಲಿದ್ದೆ. ಅಲ್ಲಿಂದ ಒಂದು 6-7 ಮಂತ್ಸ್ ಅಲ್ಲಿ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡೋವರೆಗೆ ನನ್ನ ಪೊನ್ನಂಪೇಟೆಗೆ ವರ್ಗಾವಣೆ ಆಯಿತು. ಅಲ್ಲಿ ಒಂದು 7-8 ತಿಂಗಳೇ ಕೆಲಸ ಮಾಡ್ತಿದ್ದದ್ದು. ಅಷ್ಟರವರೆಗೆ ಅಲ್ಲಿ ಬಾಳಲೆ ನಾಗರಹೊಳೆ ಬೌಂಡ್ರಿ ಬರ್ತದೆ, ಈ ಕಡೆ ಬಾಳಲೆ ಏರಿಯಾ ಕಡೆ ಕಾರ್ಮಾಡು ಅಂತೇಳಿ ಕಲ್ಲಳ್ಳ ರೇಂಜಿಗೆ ಬರ್ತದೆ. ಕಾರ್ಮಾಡು ಒಂದು ಚೆಕ್ ಪೋಸ್ಟ್ ಎಲ್ಲ ಆಗಿ ಒಂದು ಬೋರ್ಡರ್. ಇದೇ ಸೇಮ್ ನಮ್ಮ ಈ ಅಭಿಮನ್ಯು ಅಂತ ಏನು ಹೇಳ್ತಾರೆ, ಕಾಡು ದಾಟಿ ಹೊರಗೆ ಪಕ್ಕದಲ್ಲಿ ಜಮೀನಿಗೆ ಭತ್ತದ ಗದ್ದೆಗೆ ಹೋಗ್ಬಿಟ್ಟಿದೆ. ಆ ಭತ್ತದ ಗದ್ದೆಗೆ ಹೋದವರು ಅನ್ನೋದು ಅವರು ತೋಟ ಭತ್ತದ ಜಮೀನು ಓನರು ರಾತ್ರಿ ಇದಕ್ಕೆ ಗುಂಡು ಹೊಡೆದ್ಬಿಟ್ರು. ಅದಕ್ಕೆ ಸಿಟ್ಟು ಬಂದುಬಿಡ್ತು ಆನೆಗೆ. ಸೊ ಅದು ರಾತ್ರಿ ಇಡೀ ಗದ್ದೆಯಿಂದ ದಾಟಲಿಲ್ಲ. ಪುನಃ ಬೆಳಕಾದಾಗೂ ಗದ್ದೆಯಿಂದ ದಾಟಲಿಲ್ಲ. ಮಾವು ತಾನು ಯಾರನ್ನೂ ಆ ಸಿಟ್ಟಲ್ಲಿ ಗದ್ದೆನೆಲ್ಲ ಚೆಲ್ಲಾಡ್ಬಿಟ್ಟಿದೆ. ಆದರೆ ಯಾರನ್ನೂ ಹತ್ತಿರ ತಗೊಂಡಿಲ್ಲ, ನಾನೇ ತಗೊಳ್ತಾ ಇಲ್ಲ. ಸೊ ಇನ್ನು ಅಲ್ಲಿದ್ದು ರೇಂಜ್ ಆಫೀಸರು ದೇವರಾಜ್ ಅಂತೇಳಿ, ಒಬ್ಬರು ದೇವರಾಜು ಅಂತೇಳಿ ರೇಂಜ್ ಆಫೀಸರ್ ಇದ್ದರು. ಅವರು ಇನ್ನೂ ಏನು ಮಾಡೋದು, ಡಾಕ್ಟ್ರನ್ನ ಕರ್ಕೊಬಂದೇನೋ ನೋಡು ಅಂತೇಳಿ ಅವರು ಅಲ್ಲಿ ಇಲ್ಲಿ ಇಂಥ ಗೋಣಿಗೊಪ್ಪಲು, ಪೊನ್ನಪೇಟೆ, ಕುಟ್ಟಾಗಟ್ಟ ಅದು ಇದು ಅಂತೆಲ್ಲ ಹುಡುಕಾಡಿ, ಯಾರು ಡಾಕ್ಟ್ರುಗಳು ಇಲ್ಲಪ್ಪ ಆಗೋದಿಲ್ಲ ಅದು ಇದು ಅಂತೆಲ್ಲ ಹೇಳಿ, ನನಗೆ ಯಾರೋ ಒಂದು ಹೇಳಿದ್ರು, ಇಲ್ಲಿ ಪೊನ್ನಪೇಟೆಯಲ್ಲಿ ಒಬ್ಬ ಹುಡುಗ ಇದ್ದಾನೆ, ನೋಡಿ ಒಂದು ಕೇಳಿ ನೋಡಿ ಅವನೇನೋ ಬಂದು ಮಾಡ್ತಾನ ಅಂತ ಹೇಳಿ, ಹಾಗೆ ಅವರು ನನ್ನ ಹತ್ರ ಬಂದರು. ಡಾಕ್ಟ್ರು ಹಿಂಗಾಗಿದೆ ಅಂತ. ನನಗೂ ಒಂದು ಇದಾಯಿತು, ಆನೆಗೆ ಒಂದಲ್ಲ ನೋಡುವ, ಇದು ಫಸ್ಟ್ ಎಕ್ಸ್ಪೀರಿಯೆನ್ಸು. ಅದಕ್ಕೇನು ಔಷಧಿ ಬೇಕು ಅದು ಇದೆಲ್ಲ ತಗೊಂಡು ಹಂಗೆ ಇನ್ನೂ ಹೋಗ್ತಾ ಇರುವಾಗ ಅವ್ರು ಹೇಳಿದರು, ಅದು ಮಾವುತನೂ ಹತ್ರ ತಗೊಳ್ತಾ ಇಲ್ಲ, ಯಾರನ್ನೂ ಹತ್ರ ತಗೊಳ್ತಾ ಇಲ್ಲ, ಗದ್ದೆ ಮಧ್ಯದಲ್ಲಿ ನಿಂತು ಬಿಟ್ಟಿದೆ ಆನೆ ಅಂತ. ಆಗ ಈ ಔಷಧಿ ಇದೆಲ್ಲ ಕೋವಿಗಳು ಇದೆಲ್ಲ ಬಂದಿಲ್ಲ, ಇನ್ನು ಯಾವುದು ಇದಿಲ್ಲ. ಏನಿದ್ರು ಕೈಯಲ್ಲೇ ಚುಚ್ಚಬೇಕು ಇದು ಮಾಡಲಿಕ್ಕೆ. ಸರಿ, ಇನ್ನೇನು ಮಾಡೋದು, ಆನೆನ ಸರಿ ಮಾಡಲಿಕ್ಕೆ. ನಾನೇ ಏನು ತಿಂಡಿ ಪ್ರೀತಿ ಯಾವುದು ಅದು ಇದು ಅಂತ ಹೇಳುವಾಗ ಸರ್ ಕಬ್ಬು ಬೆಲ್ಲ ಅದು ಇದು ಅಂತ. ಇನ್ನು ಕಬ್ಬು ಎಲ್ಲಿ ಅದು ಸಿಗ್ತದೆ, ಇಲ್ಲ. ಇನ್ನು ಬೆಲ್ಲ ತಗೊಳ್ಳಿ, ಹಾಗಾದರೆ ಬೆಲ್ಲ ಒಂದು 4 kg ಬೆಲ್ಲ ತಗೊಳ್ಳಿ ನೋಡೋಣ. ಬಾಳೆಹಣ್ಣು ತಗೊಳ್ಳಿ ಅಂತ ಹೇಳಿದ್ರು ಅಂತ ಅವರು ಹೇಳ್ಕೊಟ್ಟ ಮೇಲೆ ಅದೆಲ್ಲ ತಗೊಂಡು ಮಧ್ಯಾಹ್ನ 1-1:30-2 ಗಂಟೆ ಹೊತ್ತಿಗೆ ಅಲ್ಲಿಗೆ ಹೋದೋ. 5 ಹತ್ರ ಹಂಗೆ ಓಪನ್, ದೂರ ಜನ ನಿಂತಿದ್ದಾರೆ ಎಲ್ಲ. ಇನ್ನು ಈ ಆನೆಗದ್ದೆ ಮಧ್ಯದಲ್ಲಿ ಹಂಗೆ ನಿಂತಿದೆ. ಮಾವುತನೂ ತಗೊಳ್ತಾ ಇಲ್ಲ. ಬಟ್ ಮಾವುತನೂ ಸ್ವಲ್ಪ ಪಕ್ಕದಲ್ಲಿ ಇದ್ದಾನೆ, ಆದರೂ ಹತ್ರ ಸೇರಿಸ್ತಾ ಇಲ್ಲ. ಅದು ಇನ್ನು ಹೋದರೆ ಸೊಂಡ್ಲು ಬೀಸೋದು, ಹೊಡೆಯೋಕ್ಕೆ ಹೋಗೋದು, ಇದು ಮಾಡೋದು ಇದಲ್ಲ. ಈ ಮೈ ಉರಿಗೆ ಬೇರೆ, ಮೈ ಇಡೀ ಗುಂಡೇಟಾಗ್ಬಿಟ್ಟಿತ್ತಲ್ಲ, ದೊಡ್ಡ ಡ್ಯಾಮೇಜ್ ಅಲ್ಲ, ಅಂದರೆ ಚರ್ಮದ ಒಳಗೆ ನಾಟಿದಂಥ ಚೆರೆ ಏಟುಗಳು. ಇನ್ನು ದೂರದಿಂದ ಬೆಲ್ಲ ಎಸ್ದೆ, ಇದರಲ್ಲಿ ಬೆಲ್ಲ ಎಸ್ದೆ, ಅದ್ರ ಪಕ್ಕಕ್ಕೆ ಈ ಕಲ್ಲು ಎಸ್ದಂಗೆ ಬೆಲ್ಲದ ಹಳೆ ಕಾಲದ ಕಪ್ಪು ಬೆಲ್ಲ ಬರ್ತದಲ್ಲ, ಆ ಬೆಲ್ಲನ ಸೊಂಡ್ಲಲ್ಲಿ ಮುಸಿ ನೋಡಿ ಎತ್ಕೊಂಡು ಬಾಯಿಗೆ ಹಾಕ್ಕೊಳ್ತು. ಅಲ್ಲಿಂದ ಪುನಃ ಇನ್ನೊಂದು 2-3 ವರ್ಷದೆ ಎತ್ಕೊಳ್ತು. ಅಲ್ಲಿಂದ ಇನ್ನೂ ಸ್ವಲ್ಪ ಮಾವುತನ ಕರ್ಕದೆ, ಬಾ ನನ್ನ ಹತ್ರ ಬಾ, ಈಗ ನೀನು ಬಾ, ಈಗ ನೀನು ಒಂದು ಎಸಿ 2-3 ಆನೆ ಚೆನ್ನಾಗಿ ನೋಡ್ತಾ ಇತ್ತು. ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೋಗು, ನೀನು ಬೆಲ್ಲ ಹಾಕ್ತಾ ಮುಂದೆ ಹೋಗು ಅಂತ. ಸೊ ಇವನು ಬೆಲ್ಲ ಇದೆಲ್ಲ ಹಾಕಿ ಕೊಂಡು ಎಲ್ಲ ಹೋಗಿ ಆನೆ ಹತ್ರ ಹೋಗಿ ಎದುರು ಹೋಗ್ಲಿಕ್ಕೆ ಸ್ವಲ್ಪ ಹಿಂದೇಟಾಗ್ತಿದ್ದ ಅವನು. ಅಂದರೆ ಹಿಂದುಗಡೆಯಿಂದ ಹೋಗಿ ತೊಡೆ ಎಲ್ಲ ತಟ್ಟಿ ಇದೆಲ್ಲ ಮಾಡಿ ಆನೆ ತಗೊಳ್ತಾವನ್ನ ಸೇರಿಸ್ಕೊಳ್ತು. ಸೊ ಇನ್ನೂ ಬಾಳೆಹಣ್ಣೆಲ್ಲ ಬಾಯಿಗೆ ಕೊಟ್ಟು ಇದು ಮಾಡಿ ಎಲ್ಲ ಮಾಡಿ ಅಲ್ಲಿಂದ ಇನ್ನೂ ನಾನು ಹತ್ರ ಹೋದೆ. ಇದರಲ್ಲಿ ಹತ್ರ ಹೋಗಿ ಎಲ್ಲ ನೋಡಿದೆ. ನೋಡಿ ಇನ್ನೂ ಈ ಗದ್ದೆ ಒಳಗಡೆ ಬೇಡ, ಅಲ್ಲಿಂದ ದಾಟಿದರೆ ಅಷ್ಟೇ. ಈಗ ನಾವು ಈ ರೈಲ್ವೆ ಬ್ಯಾರಿಕೇಡ್ ದಾಟಿದೆ ಅಷ್ಟೇ ಅಂತೇಳಿ ಇನ್ನೊಂದು ಕ್ವಾರ್ಟರ್ಸಿಂದ ನೀರು ಇದರೆಲ್ಲ ಬಕೆಟಲ್ಲಿ ತುಂಬ ನೀರು ಇದರೆಲ್ಲ ಕುಡಿಸಿ ಅಲ್ಲಿಂದ ಸ್ವಲ್ಪ ಮೇಲಕ್ಕೆ ತಗೊಂಡೋಗಿ ನೆರಳಲ್ಲಿ ಕಟ್ಟಿ ಅಲ್ಲಿಂದ ಆನೆ ಮೈ ಮೇಲಕ್ಕೆಲ್ಲ ನೀರೆಲ್ಲ ಹಾಕಿಸಿ ಎಲ್ಲ ಮಾಡಿ ಎಲ್ಲ ಆಗಿ ಇನ್ನೂ ಮಲಗಿಸು ಆನೆನ ಅಂತ ಹೇಳಿದೆ. ಅವನು ಇನ್ನೂ ಕಮಾಂಡ್ ತಗೊಳ್ತಿತ್ತು.
ಆ್ಯಂಟಿಬಯೋಟಿಕ್ಕು ಇದೆಲ್ಲ ಇಂಜೆಕ್ಷನ್ ಎಲ್ಲ ಕೊಟ್ಟು, ಸೊ ಇವತ್ತು ಸ್ವಲ್ಪ ಅದರದ್ದು ಸಿಟ್ಟಿಗಿಟ್ಟೆಲ್ಲ ಕಡಿಮೆ ಆಗಲಿ, ನಾಳೆ ಬರ್ತೀನಿ, ಹೈ ಡೋಸ್ ಸ್ವಲ್ಪ ಪೇನ್ ಕಿಲ್ಲರ್ ಕೊಟ್ಟು ನೋಡೋಣ ಎಷ್ಟು ಆಳಕ್ಕೆ ಹೋಗಿದೆ ಚಿಲ್ಲು. ಇದು ನಂದು ಫಸ್ಟ್ ಎಕ್ಸ್ಪೀರಿಯೆನ್ಸು. ನುಗ್ಗಿದೆಲ್ಲ ಗೊತ್ತಾಗ್ತದೆ ಹೀಗೆ ಕಟ್ಟಾದಂಗೆ, ಗುಂಡು ನುಗ್ಗಿದ್ದು. ಸೊ ಎಷ್ಟು ಆಳದಲ್ಲಿದೆ ಏನಿದೆ ನೋಡುವ ಅಂತ ಮತ್ತು ತೆಗಿಬೇಕಾದ್ರೆ ಹೆಚ್ಚು ಕಡಿಮೆ ಅದು ಸುಮಾರು 60-100 ಗುಂಡು ಚಿರೆ ಅಷ್ಟುಂಟು. ಅದು ಕೀವು ಅದರ ಪಾಡಿಗೆ ಅದು ಒಣಕೋಗ್ತದೆ ಆ್ಯಂಟಿಬಯೋಟಿಕ್ ಇದೆಲ್ಲ ಬಿದ್ದಾಗ. ನಿಮಗೆ 5 ಗಂಟೆಗೆ ಹಾಸ್ಪಿಟ್ಲ್ ಕ್ಲೋಸ್ ಒಳಗೆ ಯಾವುದಾದ್ರೂ ಕೇಸ್ ಬಂದರೆ ಟ್ರೀಟ್ ಮಾಡ್ತೀನಿ, ಮಾಡಿಬಿಟ್ಟು ಕಳಿಸ್ತೀನಿ ಅಂತೇಳಿ ಆ ಟೈಮ್ನಲ್ಲಿ ಅವ್ರಿಗೆ ಹೋಗ್ತಿದ್ದೆ. ಸೊ ಇವರು ಹೋದವರು ಆಗ ಅರಣ್ಯ ಇಲಾಖೆಯಲ್ಲಿ ಯಾರು ಡಾಕ್ಟ್ರ್ ಇರಲಿಲ್ಲ, ಎಲ್ಲ ಖಾಲಿ. ಬನ್ನೇರುಘಟ್ಟದಲ್ಲಿ ಯಾರೋ ಒಬ್ಬರು ಡಾಕ್ಟ್ರ್ ಇದ್ದರು ಬಿಟ್ಟರೆ ಅರಣ್ಯ ಇಲಾಖೆಯಲ್ಲಿ ಡಾಕ್ಟ್ರುಗಳಿರಲಿಲ್ಲ ಇದರಲ್ಲಿ. ಸೊ ಇವರು ಒಂದು ಡಿ ಒ ಡಮ್ಮಿ ಅಫೀಷಿಯಲ್ ಲೆಟ್ರ್ ಅಂತಿದೆ ಹೇಳ್ತಿದ್ರು. ಆಗ ಡಿ ಒ ಲೆಟ್ರು ನಮ್ಮ ಡೈರೆಕ್ಟ್ರಿಗೆ ಬರೆದ್ರು, ಈ ರೀತಿ ಹಿಂಗೆ ಪೊನ್ನಂಪೇಟೆಯಲ್ಲಿಂದ ಇಂಥ ನನ್ನ ಹೆಸರೆಲ್ಲ ಬರೆದುಬಿಟ್ಟು, ನನಗೆ ಗೊತ್ತೆಲ್ಲ ವಿಷಯ ಇದು ಮಾಡಿಬಿಟ್ಟು ಇವರೊಂದು ಲೆಟ್ರ್ ಬರೆದ್ಬಿಟ್ಟು, ಈಗ ಒಂದು ಯಂಗ್ಸ್ಟರ್ ಡಾಕ್ಟ್ರು ಹೀಗೆ ನಮ್ಮ ಆನೆಗೆ ಬಂದು ಟ್ರೀಟ್ಮೆಂಟ್ ಕೊಟ್ಟು ಆನೆದಾಗ ಗುಣವಾಗಿದೆ, ಸೊ ಅದರಿಂದ ಸಾಧ್ಯವಾದರೆ ಅವ್ರನ್ನ ಪೋಸ್ಟಿಂಗ್ ಮಾಡಿ ಕೊಡಬೇಕು ಅಂತೇಳಿ ಇದರಲ್ಲಿ ಇದಕ್ಕೆ. ಸೊ ಆಗ ಕೊಡಗು ಸರ್ಕಲ್ ಅಂತ, ಕೊಡಗು ಸರ್ಕಲಿಗೆ ಕುಂದಾಪುರ ಡಿವಿಷನ್, ಮಂಗಳೂರು ಡಿವಿಷನ್, ಮಡಿಕೇರಿ ಡಿವಿಷನ್, ಹಾಸನ ಡಿವಿಷನ್, ಹುಣಸೂರು ಡಿವಿಷನ್, ಈ 5 ಡಿವಿಷನ್ ಸೇರಿ ಕೊಡಗು ಸರ್ಕಲ್. ಆಗ ಒಂದೇ ಒಂದು ಕನ್ಸರ್ವೇಟರು. ಆ ಕನ್ಸರ್ವೇಟರ್ ಅಷ್ಟು ತೂಕದಲ್ಲಿರುವವರು. ಈ ಯಲ್ಲಪ್ಪ ರೆಡ್ಡಿ ನೀವು ಹೆಸರು ಕೇಳಿರಬೇಕು, ಎ.ಸಿ. ಲಕ್ಷ್ಮಣ, ರಾಮ್ ಪ್ರಕಾಶ್, ಇಂಥ ಘಟಾಂಬಿಕೆಗಳು ಆಳಿದಂಥ ಇದು. ಅವ್ರು ಬರ್ತಾರೆ ಅಂತ ಹೇಳಿದರೆ ರೇಂಜ್ ಆಫೀಸರ್ಸ್ ಎಲ್ಲ 2 ದಿವಸ ನಿದ್ರೆ ಮಾಡ್ತಿರಲಿಲ್ಲ. ಇನ್ಸ್ಪೆಕ್ಷನಿಗೆ ಬರ್ತೀನಿ ಅಂತ ಹೇಳಿದರೆ, ಹೌದು ಟೂರ್ ನೋಟ್ ಬಂತು ಅಂತ ಹೇಳಿದರೆ, ಆ ಫೈಲ್ ಯಾವುದು ಕೇಳ್ತಾರೆ. ಇನ್ನು ಈಗದಂಗಲ್ಲ, ಜೀಪ್ ಕಾರಲ್ಲ. ಬೆಳಿಗ್ಗೆ ಎದ್ದು 5 ಬ್ರೇಕ್ಫಾಸ್ಟ್ ಆಯಿತು ಅಂದರೆ ನಡೆಯಪ್ಪ ಹಿಂಗೆ ನೆಟ್ಟಿಗೆ ನಿಂದು ಬೌಂಡ್ರಿ ಎಲ್ಲಿವರೆಗೆ ನೆಟ್ಟಿಗೆ ನಡಿಬೇಕು. ಅವ್ರು ಕೈ ತೋರಿಸಿದ ದಿಕ್ಕಲ್ಲಿ ರೇಂಜರ್ ಮುಂದೆ ಹೋಗಬೇಕು. ನಡ್ಕೊಂಡೆ ಎ.ಸಿ. ಲಕ್ಷ್ಮಣ, ಯಲ್ಲಪ್ಪ ರೆಡ್ಡಿ ಇವರೆಲ್ಲ ಹಂಗೆ ಬೆಳಿಗ್ಗೆ ದುಡ್ಡು ಕೈ ತೋರಿಸೋದು ಹಿಂಗೆ. ಯಾವುದಕ್ಕೂ ನಿನ್ನ ಬೌಂಡ್ರಿ, ಆ ಬೌಂಡ್ರಿಗೆ ನೆಟ್ಟಿಗೆ ನಡಿ. ಈಗ ವಾಚರು ಗಾರ್ಡು ಅವರು ಇವರು ಕಾಡು ಕಡಿದು ಮುಳ್ಳುಗಳು ಬಂದರೆ ಇದು ಮಾಡಬೇಕು. ರೇಂಜರ್ ಕತ್ತಿ ಹಿಡ್ಕೊಂಡು ಮುಂದೆ ಹೋಗ್ತಿದ್ರು. ಈಗ ನಾನು ಇಲಾಖೆಗೆ ಸೇರಿದ ಟೈಮ್ನಲ್ಲಿ ನೋಡುವಾಗ ಅಂಥ ಟಫ್ ಟೈಮ್ ಅದು. ಇದರಲ್ಲಿ ಆಫೀಸರ್ಸು ಅಷ್ಟೇ ತೂಕದಲ್ಲಿ ಇರ್ತಾಯಿದ್ರು. ಏನೂ ಇಲ್ಲ ಆಗ. ಹಿಂಗೆ ವೈಲ್ಡ್ ಲೈಫು ಇದು ಅದು ಇವಣ್ಣು ಮಸಿ ನುರೆಂಟು ಇರಲಿಲ್ಲ ಇದರಲ್ಲಿ. ಪ್ಲಸ್ ನಮಗೆ ಆನೆ ಅಂತ ಹೇಳೋ ಒಂದು ಪ್ರಾಣಿ ಇದೆ ಅಂತ ಹೇಳೋದು ಬಿಟ್ಟರೆ ಕಾಲೇಜಿನಲ್ಲಿ ಇನ್ನು ಬೇರೆ ಅಂಥದ್ದೇನು ವಿವರವಾಗಿ ಏನು ಹೇಳ್ಕೊಟ್ಟಿಲ್ಲ. ಈ ನನ್ನ ಒಂದು ಆತ್ಮವಿಮರ್ಶೆಯಿಂದ ಕೆಲವೊಂದು ಔಷಧಿಗಳು ನಾವು ಈಗ ನೋಡಿ, ಒಂದು ದೇಹ ತೂಕಕ್ಕೆ ಇಷ್ಟು ಅಂತ, ಈಗ 1 ml per kg ಬಾಡಿ ವೆಯ್ಟ್ ಅಥವಾ 10 ml mg per kg ಬಾಡಿ ವೆಯ್ಟು, ಆ ರೀತಿ ಇದರದ್ದು ಅಂದಾಜು ಬಾಡಿ ವೆಯ್ಟ್ ಕ್ಯಾಲ್ಕುಲೇಟ್ ಮಾಡಿ ಕೊಡಬೇಕಾಗ್ತದೆ. ಸೊ ಆ ಟೈಪು ಇದನ್ನು ರೂಢಿಸ್ಕೊಂಡೆ ಇದು ಮಾಡಿಕೊಂಡು. ಸೊ ಅದು ಬಿಟ್ಟರೆ ಇನ್ನು ವಿವರವಾಗಿ ಅಂತ ಇದೇನು ನಮಗೆ ಇದರಲ್ಲೇ ಕಾಲೇಜಿನಲ್ಲಿ ಕಲ್ತೋದಿಲ್ಲ. ಈಗ ವೈಲ್ಡ್ ಲೈಫು PG ಕೋರ್ಸು ಅದು ಇದಂತೆಲ್ಲ ಆದಮೇಲೆ ಒಂದು ಸ್ವಲ್ಪ ಹೇಳ್ಕೊಡ್ತಾರೆ, ಇದು ಮಾಡ್ತಾರೆ. ಸೊ ಅಲ್ಲಿಂದ ಇದು ಬೇಡದ ಕೆಲಸ ಇದೆ ಯಾಕೋ ಅಂತ ಹೇಳ್ಕೊಂಡು ಡೈರೆಕ್ಟ್ರ್ ಹತ್ರ ಹೋದೆ ನಾನು. ಸರ್ ಹಾಗೆಲ್ಲ ಹಿಂಗೆಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲ. ಇನ್ನು ಯಾವ ಪರ್ಟಿಕ್ಯುಲರ್ ಚೀಫ್ ಮಿನಿಸ್ಟರ್ ಹೇಳಿದ್ರು ಅವ್ರು ಚೀಟಿ ಕೊಡಬೇಕು. ಆ ಚೀಟಿ ಅವರು ಒಳಗೆ ಕೊಟ್ಟಾದ್ಮೇಲೆ ಕರೀತಾರೆ, ಕಳಿಸ್ಬೇಕು ಹೇಳಿ ನಾವು ಒಳಗೆ ಹೋಗ್ಬೇಕು. ಒಳಗೆ ಹೋದೆ. ಒಂದು ಟೇಬಲಲ್ಲಿ ಇರ್ತದೆ, ಒಂದು ಎಂಡಲ್ಲಿ ಅವ್ರು ಕೂತಿರ್ತಾರೆ. ಇದರಲ್ಲಿ ಬಿಸಿ ಮಾಡಿದಾಗ ಬಾ ಅಲ್ಲೇ ಹತ್ರ ಬಾ ಅಂತ ಹೇಳಿದ್ರು. ಹತ್ರ ಹೋದೆ. ಏನು ಬಂದೆ ಸರ್, ಈಗ ನನ್ನ ಅರಣ್ಯ ಇಲಾಖೆಗೆ ಹಾಕ್ಬಿಟ್ಟಿದ್ದಾರಲ್ಲ ಸರ್, ಅದು ಅಲ್ಲಿ ತಿತಿಮತಿಯಲ್ಲಿ ಡಿಸ್ಪೆನ್ಸರಿ ಇದೆ ಸರ್. ತಿತಿಮತಿ ಡಿಸ್ಪೆನ್ಸರಿ ಇದು ಈ ಅರಣ್ಯ ಇಲಾಖೆದ ಹೆಡ್ ಕ್ವಾರ್ಟರ್ಸ್ ಆಗ ಒಂದೇ. ಸೊ ನಾನು ತಿತಿಮತಿ ಡಿಸ್ಪೆನ್ಸರಿಗೆ ಹಾಕ್ಕೊಡಿ ಸರ, ನಾನು ಇದನ್ನು ಇವ್ರದ್ದು ಏನಾದರೂ ಇದ್ದರೆ ನೋಡ್ಕೊಳ್ತೀನಿ, ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳ್ಕೊಂಡು ಅಂತ. ಅವ್ರು ಹಂಗೆ ವಸತಿ ಮೇಲೆ ಅಂತ ಕೆಳಗೆ ನೋಡಿದರು ಅಂತ. ಅಂದರೆ ಒಂದು ಪ್ರಶ್ನೆ ಕೇಳಿದರು ಅವರು ನನ್ನ, ಆ್ಯನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟಿಗೆ ಸೇರಿದೆಯಾ ನೀನು, ಪಶುವೈದ್ಯ ಸೇವಾ ಇಲಾಖೆಗೆ, ಇದ್ರದ್ದು ಫಸ್ಟ್ ಡೈರೆಕ್ಟ್ರ್ ಯಾರು ಗೊತ್ತಾ ಅಂತ. ಹೌದು ಸರ್, RB ಮುತ್ತಣ್ಣ. ಅವರೊಂದು 5-6 ಬ್ರದರ್ಸ್, ಇದು ಬೇಕಾದ್ರೆ ಔಟ್ ಆಫ್ ರೆಕಾರ್ಡ್ ತಗೊಳ್ಳಿ. 5-6 ಬ್ರದರ್ಸ್ ಅವರು, ಜಸ್ಟಿಸ್ ಬೋಪಣ್ಣ ಕೊನೆ ತಮ್ಮ ಅವ್ರದ್ದು,
ಆರ್ ಬಿ ಮುತ್ತಣ್ಣ ಒಬ್ಬರು, ಇವರು ನಮ್ಮದು ಜಸ್ಟಿಸ್ ಒಬ್ಬರು ಇವರು, ಇನ್ನೊಬ್ಬ ಆರ್ ಬಿ ಮುತ್ತಣ್ಣ ಚೀಫ್ ಆಗೋದು ಬ್ರಿಟಿಷ್ ಪೀರಿಯಡಲ್ಲಿ ಚೀಫ್ ಫಾರೆಸ್ಟ್ ಅಂತ ಫಾರೆಸ್ಟ್ ಆಫೀಸರ್, ಹೆಡ್ ಆಫ್ ದಿ ಫಾರೆಸ್ಟ್ ಡಿಪಾರ್ಟ್ಮೆಂಟು. ಇನ್ನೊಬ್ಬರು ಕರಂಬಯ್ಯ, ಪಿ ಕರಂಬಯ್ಯ, ನಮ್ಮ ಆ್ಯನಿಮಲ್ ಹಸ್ಬೆಂಡ್ರಿದ್ದು ಫಸ್ಟ್ ಡೈರೆಕ್ಟ್ರು ಪಿ ಕರಂಬಯ್ಯ ಇವರು. ಇನ್ನೊಬ್ಬರು ಇದು ಬ್ರದರ್ಸ್ ಎಲ್ಲ ಟಾಪ್ ಗ್ರೇಡ್ನವರು ಇದರಲ್ಲಿ. ಸೊ ಅವ್ರ ಕೈಯಿಂದ ಇವರು ಕಲ್ತವ್ರು ಯಾರು, ಎಚ್ ಬಿ ಶೆಟ್ರು ನನಗೆ ಸಿಕ್ಕಿದೆ ಡೈರೆಕ್ಟ್ರು. ಸೊ ಹೇಳಿದೆ ಇಂಥವ್ರು ಸರ್ ಅಂತ. ನಾನು ಅವ್ರ ಶಿಷ್ಯ, ಅವರು ನನಗೆ ಗುರು. ಅವರಿಂದ ನಾನು ಕಲ್ತವನು, ನೀತಿ ನಿಯತ್ತು ಇದೆಲ್ಲ ಕಲ್ತವನು. ನೀನು ಕೊಡಗಿನವನು, ಅವರು ಕೊಡಗಿನವರು. ನೀನು ಕೊಡಗಿನವನಿಗೆ ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡೋಕ್ಕಾಗಲ್ಲ. ಹಾಗಾದರೆ ಬೇರೆ ಯಾರನ್ನಾದರೂ ಹುಡ್ಕೊಂಡು ಬಾ. ಅವ್ರದ್ದು ಲೆಟ್ರ್ ಬಂದಿದೆ ಅರಣ್ಯ ಇಲಾಖೆಯಿಂದ, ಹೀಗೆ ಈ ರೀತಿ ತೊಂದರೆ ಇದೆ, ನಮ್ಮಲ್ಲಿ ಆನೆಗಳು ಎಷ್ಟಿದ್ದಾವೆ, ಇದಕ್ಕೆಲ್ಲ ಔಷಧಿ ಟ್ರೀಟ್ಮೆಂಟ್ ಆಗಬೇಕು ಅಂತ. ನೀನು ಕೊಡಗಿನವನಾಗಿ ನಿನಗೆ ಕೆಲಸ ಮಾಡೋಕ್ಕಾಗೋದಿಲ್ಲ ಅಂತ ಕೇಳಕ್ಕೆ ಬಂದಿದ್ದೆ ಅಷ್ಟೇ. ಇನ್ನು ಹೆಚ್ಚು ಮಾತಾಡೋಕೆ ಆರ್ಗ್ಯುಮೆಂಟ್ ಮಾಡೋಕ್ಕಾಗಲ್ಲ. ನಮಸ್ಕಾರ ಸರ್. ಹಾಗೆ ಬಂದು ಒಂದು ಅರಣ್ಯ ಇಲಾಖೆಯದ್ದು ಪ್ರಯಾಣ ಪ್ರಾರಂಭ ಆಯಿತು. ಅದೇ ಅಲ್ಲಿಂದ ನನಗೆ ಎಲ್ಲ ಕಲಿಯುವಂಥದ್ದೇ ಇದು. ಪ್ರತಿಯೊಂದಕ್ಕೆ ನಾನು ಕಲಿಯೋದು ಇದರಲ್ಲಿ ಹೇಗೆ ಫಸ್ಟ್ ಆನೆನ ಹತ್ರ ಹೋಗೋದು, ಆನೆದು ಏನು, ಇವರು ಏನು ಕಮಾಂಡ್ ಯೂಸ್ ಮಾಡ್ತಾರೆ. ಸೊ ಇದನ್ನು ಈಗ ನಾನು ಹತ್ರ ಹೋಗಬೇಕು, ಅದನ್ನು ಇಂಜೆಕ್ಷನ್ ಕೊಟ್ಟು ಟ್ರೀಟ್ಮೆಂಟ್ ಮಾಡಲಿಕ್ಕೆ ಅಥವಾ ನೋಡಲಿಕ್ಕೆ ಮಾಡಲಿಕ್ಕೆ ಏನು ಅಂತೆಲ್ಲ ಹೇಳಿ ಅವ್ರಿಗೆ ಸ್ವಲ್ಪ ಮುಖಂಡರನ್ನ ಅಂದರೆ ಸೀನಿಯರ್ ಮಾವುತರನ್ನ ಇವ್ರನ್ನ ಕೈಯಿಂದ ಇವ್ರು ಏನೆಲ್ಲ ಕಮಾಂಡಿಗೆ ಉಪಯೋಗಿಸ್ತಾರೆ, ಆರೆ ಹುಟ್ಟು ಮತ್ತು ಹಿಂದೆ ಹೋಗಲಿಕ್ಕೆ, ಮುಂದೆ ಬರಲಿಕ್ಕೆ, ಬೈಟ್ ಮಲಗಲಿಕ್ಕೆ, ಇದೆಲ್ಲ ಏನೆಲ್ಲ ಹೇಳ್ತಾರೆ, ಇವರು ಏನು ಕಮಾಂಡ್ಸ್ ಹೇಳ್ತಾರೆ, ಏನೆಲ್ಲ ಹೇಳ್ತಾರೆ, ಇದೆಲ್ಲ ಅವ್ರ ಕೈಯಿಂದ ಕೇಳಿ ಮಾಡಿ ಎಲ್ಲ ತಿಳ್ಕೊಂಡು ಅವ್ರ ಕೈಯಿಂದ ಎಲ್ಲ ಅದನ್ನೆಲ್ಲ ಕಲ್ತ್ಕೊಂಡೆ. ಸೊ ಅಲ್ಲಿಂದ ಇದ್ರದ್ದು ಬೇರೆ ಪುಸ್ತಕದಲ್ಲಿ ಓದಿದೆ ಎಲ್ಲ, ಏನು ಆನೆದು ಸಿಸ್ಟಮು ಹೆಂಗಿರ್ತದೆ, ಇದರದ್ದು ಡೈಜೆಸ್ಟಿವ್ ಸಿಸ್ಟಮ್ ಹೇಗೆ ಕೆಲಸ ಮಾಡ್ತದೆ, ಇದೇನು ಕೆಲಸ ಯಾವ ರೀತಿ ಕೆಲಸ ಮಾಡ್ತದೆ, ಹೇಗೆ ಏನು ಇತ್ತು ಅಂತ ಹೇಳೋದನ್ನ ಒಂದು ಇದು ತಗೊಂಡು ನಾನೇ ಓದಿ ಎಲ್ಲ ಮಾಡಿ. ಇದು ಥಿಯೋರಿ ಬೇರೆ, ಪ್ರಾಕ್ಟಿಕಲ್ ಬೇರೆ. ಪ್ರಾಕ್ಟಿಕಲಲ್ಲಿ ಈಗ ನಾನೊಂದು ಇಂಜೆಕ್ಷನ್ ಚುಚ್ಚಬೇಕು ಅಂತ ಅದ್ರ ಸಮೇತ ನಮ್ಮಂಗಲ್ಲ ಒಂದು ಇಷ್ಟು ದಪ್ಪ ಇರ್ತದೆ ಜರ್ಮನಿ, ನೀಡ್ಲೊಳಗೆ ಹೋಗಬೇಕು, ಇದು ಹೋಗಬೇಕು. ಸೊ ಇದನ್ನೆಲ್ಲ ಕರಗತ ಮಾಡಿಕೊಂಡೆ ಒಂದು ಸ್ವಲ್ಪ ಟೈಮಲ್ಲಿ ಇದರಲ್ಲಿ. ಸೊ ಇನ್ನು ಆನೆಗಳಿಗೆ ಅವು ಅಷ್ಟೇ, ಈಗ ನೀವೇ ಆಗಲಿ ಇದನ್ನ ಹತ್ರ ಹೋದಾಗ ಅವು ಒಂದು ಸತಿ ಎರಡು ಸತಿ ನೋಡ್ತದೆ, ಅಲ್ಲಿಂದ ನಂತರ ಅವು ಅರ್ಥ ಮಾಡ್ಕೊಳ್ತದೆ ಇದರಲ್ಲಿ. ಸೊ ಇವನು ಬಂದಿದ್ದು, ಈಗ ನಾವು ಹಾಕಿದ್ವಿ, ಏನೋ ಒಂದು ನೋವಾಗಿತ್ತು, ಅದಕ್ಕೆ ಒಂದು ಪೇನ್ ಕಿಲ್ಲರ್ ಕೊಡ್ತೀವಿ. ಪೇನ್ ಕಿಲ್ಲರ್ ಕೊಟ್ಟಾಗ ಒಂದು 5 ನಿಮಿಷದಲ್ಲಿ ಅದ್ರ ನೋವು ಕಡಿಮೆ ಆಗ್ತದೆ. ಸೊ ಅದೆಲ್ಲ ಅದು ಜ್ಞಾಪನ ಇಟ್ಟುಕೊಳ್ತದೆ. ಸೊ ಈಗ ಈ ಮನಸ್ಸು ಬರ್ತಿರೋದು, ಇವನು ಇದಕ್ಕೆ ಬರೋದು, ಸೊ ಇವನಿಂದ ನನಗೆ ಸಹಾಯ ಆಗ್ತಾ ಉಂಟು ಅಂತ ಹೇಳೋದನ್ನು ನಾವು ಅರ್ಥ ಮಾಡ್ಕೊಳ್ತೇವೆ, ಆನೆಗಳು ಗ್ರಾಸ್ ಮಾಡ್ಕೊಳ್ತೇವೆ. ಸೊ ತದನಂತರ ಹಂಗೆ ಆನೆದು ಒಂದು ಒಡನಾಟ ನಡೀತು. ಯಾವ ಮಟ್ಟಿಗೆ ಅಂತ ಹೇಳಿದರೆ ಮಾವುತಿಲ್ಲದಿದ್ದರೂ ನಾನು ಇದನ್ನು ತೆಗೆದುಬಿಟ್ಟು ಆನೆಗೆ ಇದರಲ್ಲಿ ತೋಲ್ ಅಂದರೆ ಕಾಲೆತ್ತದೆ, ನಾನೇ ಹತ್ತಿ ಆನೆ ಮೇಲೆ ಕೂರ್ತಿದ್ದೆ, ನಾನೇ ಎತ್ಕೊಂಡು ಹೋಗ್ತಿದ್ದೆ, ಆನೆನ ನಾನೇ ನಡೆಸ್ತಿದ್ದೆ. ಇದನ್ನೆಲ್ಲ ಈ ವಿದ್ಯೆನೆಲ್ಲ ಕರಗತ ಮಾಡಿಕೊಂಡೆ. ಈ ಅಭಿಮನ್ಯು ಅಂತ ಏನು ಹೇಳ್ತಾರೆ, ಕಾಡು ದಾಟಿ ಹೊರಗೆ ಪಕ್ಕದಲ್ಲಿ ಜಮೀನಿಗೆ ರಕ್ತದಲ್ಲಿ ಹೋಗ್ಬಿಟ್ಟಿದೆ, ಗುಂಡು ಹೊಡೆದ್ಬಿಟ್ರು. ಪಕ್ಕದಲ್ಲಿ ಗದ್ದೆನೆಲ್ಲ ಚೆಲ್ಲಾಡ್ಬಿಟ್ಟಿದೆ. ಅವ್ರು ಬರ್ತಾರೆ ಅಂತ ಹೇಳಿದರೆ ಆಫೀಸರ್ಸಲ್ಲಿ 2 ದಿವಸ ನಿದ್ರೆ ಮಾಡ್ತಿರಲಿಲ್ಲ. ನಾನು ಅವ್ರ ಶಿಷ್ಯ, ಅವ್ರು ನನಗೆ ಗುರು. ಅವರಿಂದ ನಾನು ಕಲ್ತವನು, ನೀತಿ ನಿಯತ್ತು. ಸೊ ಈಗ ಈ ಮನಸ್ಸು ಬರ್ತಿರೋದು, ಇದಕ್ಕೆ ಬರೋದು, ಸೊ ಇವನಿಂದ ನನಗೆ ಸಹಾಯ ಆಗ್ತಾ ಉಂಟು ಅಂತ ಹೇಳೋದನ್ನ ನಾವು ಅರ್ಥ ಮಾಡ್ಬೋದು.